ಅವರಿಗೆ ವಿಶೇಷ ಅನುಕಂಪವನ್ನು ತೋರಲು ನಾನು ಅವರ ಹೃದಯದಲ್ಲಿ ಇದ್ದು ಜ್ಞಾನದ ದ್ವೀಪದ ಬೆಳಕಿನಿಂದ ಅಜ್ಞಾನದ ಕತ್ತಲನ್ನು ನಾಶ ಮಾಡುತ್ತೇನೆ. ನಮ್ಮ ಒಳ ಮನಸ್ಸು ಒಳ್ಳೆಯದಾಗಿದ್ದರೆ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಕೂಡ ನಮಗೆ ಅರಿವಿಲ್ಲದೆ ನ್ಯಾಯಯುತವಾಗಿ ಸಾಗುತ್ತದೆ. ಅಸ್ತ್ರ ಪ್ರಯೋಗದಿಂದ ಆಗದ ಕೆಲಸ ಮಾತಿನಿಂದ ಸಾಧ್ಯ. ಬಲ ಪ್ರಯೋಗದಿಂದ ಸಾಧ್ಯವಾಗದಿರುವುದು ಮುಗುಳ್ನಗೆಯಿಂದ ಸಾಧ್ಯ. ಕಷ್ಟಕರ ಸಮಸ್ಯೆಗಳಿಗೆ ಪರಿಹಾರ ಸಮಾಧಾನದಿಂದ ಮಾತ್ರ ಸಾಧ್ಯ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ. ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ಹಿಂದಕ್ಕೆ ಹೋಗಿ ಎಲ್ಲವನ್ನ ಹೊಸದಾಗಿ ಶುರು ಮಾಡಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದರೆ ಈ ಕ್ಷಣದಿಂದ ಪ್ರಯತ್ನ ಶುರು ಮಾಡಿ ಹೊಸ ಅಂತ್ಯವನ್ನು ಖಂಡಿತವಾಗಿಯೂ ಕೂಡ ತಲುಪಬಹುದು. ನೀ ನಗುತ್ತಿರುವಷ್ಟು ಹೊತ್ತು ಜಗವು ನಿನ್ನ ನೋಡಿ ನಗುತ್ತಿರುತ್ತದೆ. ಅತ್ತಾಗ ಅಳುತ್ತದೆ ಎಂದು ಭಾವಿಸಿದರೆ ಅದಕ್ಕಿಂತ ಮೂರ್ಖತನ ಮತ್ತೊಂದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ನಗುತ್ತಿರು. ನಿನ್ನ ನಗುವೆ ನಿನ್ನ ಶಕ್ತಿ, ನಿನ್ನ ಬೆಂಬಲವೂ ಕೂಡ. ಬದುಕು ಕಣ್ಣ ಮುಚ್ಚಾಲೆ ಆಟ ಇದ್ದಂತೆ. ಕಷ್ಟದಲ್ಲಿ ಸಂಬಂಧಿಕರನ್ನು ನಾವೇ ಹುಡುಕಿಕೊಂಡು ಹೋದರೂ ಕಾಣದಂತೆ ಅವಿತುಕೊಳ್ಳುತ್ತದೆ. ಕಳೆದುಕೊಂಡಿರುವುದು ನನ್ನದಲ್ಲ, ಕಳೆದು ಹೋದವರು ನನ್ನವರಲ್ಲ, ಬಿಟ್ಟಿದ್ದು ನನ್ನವರಲ್ಲ, ಬಿಟ್ಟು ಹೋದವರು ನನ್ನವರಲ್ಲ ಎಂದು ನನ್ನಲ್ಲಿ ಇರುವುದು ಒಂದೇ. ಈ ಕ್ಷಣ, ಈ ದಿನ ಮಾತ್ರ ನನ್ನದು. ಜನರು ನಿಮ್ಮೊಂದಿಗೆ ಹೇಗೆ ನಡೆದುಕೊಳ್ಳುತ್ತಾರೆ, ನಿಮ್ಮ ಬಗ್ಗೆ ಹೇಗೆ ಯೋಚಿಸುತ್ತಾರೆ ಅನ್ನುವುದು ಬದಲಿಸಲು ಸಾಧ್ಯವಿಲ್ಲ. ಆದರೆ ಅವರೊಂದಿಗೆ ನೀವು ಹೇಗೆ ನಡೆದುಕೊಳ್ಳಬೇಕು ಎನ್ನುವುದು ನೀವೇ ನಿರ್ಧರಿಸಿಕೊಳ್ಳಬೇಕು. ಕೂಡಿಸುವುದನ್ನು ಕೂಡಿಸುವುದು, ಕಳೆಯುವುದನ್ನು ಕಳೆಯುವುದು ನಮ್ಮ ಲೆಕ್ಕ. ಕೂಡಿಸುವುದನ್ನು ಕಳೆಯುವುದು, ಕಳೆಯುವುದನ್ನು ಕೂಡಿಸುವುದು ಮೇಲಿರುವನ ಲೆಕ್ಕವಾಗಿರುತ್ತದೆ. ಸರಳತೆ ಎಂದರೆ ಸ್ಪಷ್ಟತೆಯನ್ನು ಹೊಂದಿರುವಷ್ಟೇ ಅಲ್ಲದೆ ಅರ್ಥಪೂರ್ಣತೆಯನ್ನು ಸೇರಿಸುವುದೂ ಕೂಡ ಆಗಿದೆ. ಯಾವುದೇ ಒಂದು ವಸ್ತುವೇ ಆಗಲಿ, ವ್ಯಕ್ತಿಯೇ ಆಗಲಿ, ಬೇರೆಯವರಿಗೆ ಸ್ವಂತ ಎಂದು ಗೊತ್ತಾದ ಮೇಲೆ ಅದಕ್ಕಾಗಿ ಚಿಂತಿಸುವುದು, ಹಂಬಲಿಸುವುದು ದೊಡ್ಡ ತಪ್ಪು. ಸುಂದರವಾಗಿ ಇರುವವರನ್ನು ಆಯ್ಕೆ ಮಾಡುವ ಬದಲು ಜೀವನವನ್ನು ಸುಂದರವಾಗಿ ಇರಿಸುವವರನ್ನು ಆಯ್ಕೆ ಮಾಡುವುದು ತುಂಬಾ ಉತ್ತಮ. ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠವನ್ನು ನಮಗೆ ಕಲಿಸಿಕೊಡುತ್ತದೆ. ನಂಬಿಕೆಗಳು ಸುಳ್ಳಾದಾಗ ನೊಂದ ಮನಸ್ಸು ಬದಲಾಗುತ್ತದೆ. ಯಶಸ್ಸು ಎನ್ನುವುದು ಉರಿಯುವ ದ್ವೀಪವಾದರೆ ಅಭ್ಯಾಸವೆನ್ನುವುದು ಅದನ್ನು ಒರೆಸುವ ಎಣ್ಣೆಯಾಗಬೇಕು. ಆಲೋಚನೆಗಳು ಬೇಸಾಯದಂತೆ, ಕಳೆ ಕಿತ್ತು ಹಾಕಿ ಫಲವನ್ನು ಮಾತ್ರ ಉಳಿಸಬೇಕು. ನೀರಿಲ್ಲದ ನದಿ, ಅತಿಥಿ ಇಲ್ಲದ ಮನೆ, ಫಲವಿಲ್ಲದ ವೃಕ್ಷ ಹೇಗೆ ವ್ಯರ್ಥವೋ ಹಾಗೆಯೇ ಗುರು ಮತ್ತು ಗುರಿ ಇಲ್ಲದ ಬಾಳು ಕೂಡ ವ್ಯರ್ಥವೇ ಸರಿ. ನೀನು ಮಾಡಿದ ತಪ್ಪು ಯಾರೋ ಮಾಡಿಲ್ಲವೆಂದು ಖುಷಿ ಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮ, ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತದೆ. ಆ ಪರಮಾತ್ಮನನ್ನೇ ಕ್ಷಮಿಸಿದರೂ ನಿನ್ನ ಆತ್ಮ ನಿನ್ನ ಕ್ಷಮಿಸಲಾರದು. ಮಾನವನಲ್ಲಿ ಮಾನವೀಯತೆ ಅನ್ನೋ ಗುಣ ಇಲ್ಲದಿದ್ದರೆ ಮತ್ಯಾವ ಅದ್ಭುತ ಗುಣಗಳಿದ್ದರೂ ಕೂಡ ವ್ಯರ್ಥವೇ ಸರಿ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.